ಏನು ಕೆಲಸನೇ ಆಗಲಿಲ್ಲ ಹೋಗತ್ತಾಗ. ಅವು ಯಾವ ಗುಳಿಗೆ ಔಷಧ ಕೊಟ್ಟ ಇವನು ಹಾಕ್ರಿ ಆರಾಮಾಕತ್ ಹುಡುಗಿ ಅಂತೇಳಿ ಅದನ್ನು ಹಾಕಿದಾಗ ಒಂದು ಈಟು ಸುಧಾರಿಸ್ತಪ್ಪ ನಿನ್ನ ರಾತ್ರಿ. ಹಂಗಾರೆ ಚಲೋ ಆತ್ ಬಿಡು ಅಂದ್ಕೊಂಡೆ. ಅಷ್ಟರೊಳಗೆ ನೋಡ ಮತ್ತೆ ಬೆಂಕಿ ಆಗೈತಿ ಮೈ. ಆಮೇಲೆ ಏನು ತಿಂದಿಲ್ಲ ಪಾಪ. ಅಲ್ಲ ಶಾಂತಕ್ಕ, ನಾ ಹೇಳೋದಾದ್ರೆ ಯಾವುದಕ್ಕೂ ನೋಡಲ್ಲ ಬೆಂಕಿ ಆಗೈತಿ ಹುಡುಗಿ ಮೈ. ನೀನು ದೊಡ್ಡ ದವಾಖಾನೆ ಕರ್ಕೊಂಡೋಗಿ ರಗದ ಪರೀಕ್ಷೆ ಎಲ್ಲ ಮಾಡ್ತಾರಲ್ಲವ, ಅದನ್ನ ಯಾಕೆ ಮಾಡಿಸ್ಬಾರ್ದು? ಏನೋ ಹೆಚ್ಚು ಕಮ್ಮಿ ಆಗೈತಿ ಅಂತ ಅನ್ಸಾಕತ್ತೈತೆ ನನಗಂತರು. ಏನನವ ಒಂದು ತಿಳಿವಲ್ತ ಪರಕ. ಪಾಪ ನನ್ನ ಮಗಳು ಸ್ವಾರಿಕೆ ಆದಂಗೆ ಆಗೈತವ. ಎಂತ ಮೆತ್ತಗಾಗೈತಿ ನೋಡ ಮಕ್ಕ ಅನ್ನೋದು ಬಿಳೆ ಹಲ್ಲೆ ಆಗೈತಿ. ಏಟ್ರಾಟ್ ಕಳ ಐತಿ ಮಕ್ಕದಾಗ. ಹೌದು, ಯಾಕೆ ನನ್ನ ಮಗಳು ಭಾಳ ಒಂದು ಮನೆ ಆಗ್ಬಿಟ್ಟತಿ. ನಾ ಅಂತರೂ ಇವತ್ತೇನು ಕೆಲ್ಸಕ್ಕೆ ಹೋಗೋದಿಲ್ಲ, ನನ್ನ ಮಗಳ ಜೋಡಿನ ಇರ್ತೇನೆ. ಸುಮ್ಮನೆ ದವಾಖಾನಿಗೆ ಹೋಗಿ ಬಂದ್ಬಿಡ ನಡಿ. ಶಾಂತಕ್ಕ ಬಾರ ಪದ್ಮ ಬಾ. ಏನಾತಕ್ಕ ಆರಾಮಾಗಿಲ್ಲ ಹುಡುಗಿನ? ಅಯ್ಯೋ ಏಟಾಗೈತಲ್ಲವಾ ಮಾರ್ಯಾಗಿ ಏನು ಕಳನ ಇಲ್ದಂಗೆ ಆಗೈತೆ ನೋಡು ಪಾಪ. ಕರೆನವ ಏನನ್ನವ ನನ್ನ ಮಗಳು ಹೆಂಗಾಗೈತೆ ನೋಡ. ಅಯ್ಯೋ ಹೌದಲ್ಲ ಯಾಕ ಪಾಪ. ಏನಾರ ತಿಂತ ಇಲ್ಲ? ಏನು ತಿಂದಿಲ್ಲ. 2-3 ದಿನ ಆಯ್ತು, ಹೊಟ್ಟಾಗ ನಟ್ಟು ಕೂಳ ಇಲ್ಲ. ಜ್ವರದ ಔಷಧ ಏನೇನೋ ಕೊಟ್ಟಿದ್ರಪ್ಪ ಡಾಕ್ಟ್ರ್. ಅದನ್ನ ಹಾಕಿದಾಗ ಒಂದು ಈಟ್ ಚೇತರಿಸ್ಕೊಂತಾಳ, ಮತ್ತೆ ಹಂಗಾಕತ್ ಪಾಪ. ಇವ ಕಾವ್ಯ ಏನಾರು ತಿಂತೀಯನ? ಪಾಯಸ ಕುಡಿತೀಯವ ಒಟ್ಟು? ಪಾಯಸ ಕುಡಿತೀಯನಮ್ಮವ್ವ? ಬೇಡ ಪದ್ಮ, ಶಿವಿಟ ಬೇಡ. ಹುಡುಗಿ ಒಂದು ನಮ್ಮನೆ ವ್ಯಾಕ್ ಮಾಡ್ಕೊತತಿ, ಅದಕ್ಕೆ ಬೇಡ. ಅಯ್ಯೋ ಅಕ್ಕ, ಹುಡುಗಿಗೆ ತಾಕತ್ ಬರಲಿ ಅಂತೇಳಿ ನನ್ನ ಮಗ್ ಮಾಡಿದ್ನೆ. ಅವಂಗೂ ಕೊಟ್ಟು ಇಲ್ಲೇ ಒಂದಿಟ್ಟು ತಂದನಿ. ಇಲ್ಲೇ ಕಟ್ಟಿ ಕಡೆ ಇಟ್ಟನಿ. ಆಕೆ ಕುಡಿತಾಳಂದ್ರೆ ಹಾಕೊಂಬಂದ್ಬಿಡ್ತೇನೆ ವಾಟೆಗೆ ಒಳಗೆ ಒಯ್ದು. ಅಯ್ಯೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿ ಮಾಡೇನಿ. ಎಂಥ ರುಚಿ ಮಾಡೇನಿ ಗೊತ್ತನ. ಎಷ್ಟು ಶಿಮೆ ಆಗೈತಂದ್ರೆ ಬೇಕಾದ್ರೆ ನೀನೊಂದು ಗುಟ್ಟು ಕುಡಿದು ನೋಡಕ್ಕ, ಭಾಳ ರುಚಿ ಆಗೈತಿ. ಮಾಡ್ಕೊಂಬನ್ನಿ ಗೊತ್ತನ. ಅದಕ್ಕೆ ಜಾಸ್ತಿ ತಂದನಿ. ನನಗೊಟ್ಟು ನಾನು ಅಲ್ಲಿ ಮನ್ಯಾಗ ಕುಡಿಲಿಲ್ಲ, ಇಲ್ಲೇ ಕುಡಿಯೋಣ ಅಂತೇಳಿ ತಂದನಿ. ನನಗೊಟ್ಟು ನಿನಗೊಟ್ಟು ಏನು ಬೇಕಾದ್ರೆ ಹುಡುಗಿ ಗೊಟ್ಟು ಹಾಕಿ ಕೊಡು. ಕ್ಯಾನಿನ್ ತುಂಬ ತಂದನಿವಾ, ಬೇಕಾದ್ರೆ ನೀವು ಕುಡ್ರಿ ಎಲ್ಲರೂ ಪರಕ, ನೀವು ಕುಡ್ರಿ. ಅಲ್ಲ ಎಲ್ಲರೂ ಕುಡಿನು ಅಂತಾಳಿಕಿ. ಓ ಛೇ, ನಾನ ತಪ್ಪು ತಿಳ್ಕೊಳಕತ್ತೇನೆ. ಎಲ್ಲರೂ ಕುಡಿದಂದ್ಮೇಲೆ ಅದ್ರಾಗ ಏನು ಹಾಕಕ್ಕೆ ಸಾಧ್ಯ ಇಲ್ಲ. ಕುಡಿ ಅಂತ ಹೇಳು ನನ್ನ ಮಗಳಿಗೆ. ಹೌದು, ಮತ್ತು ಎಲ್ಲರೂ ಕುಡಿದಂದ್ಮೇಲೆ ಅದ್ರಾಗ ಏನು ಇರ್ತೈತಿ ಹೇಳಿ ನೋಡೋಣ. ಅವಕ್ಕ ಕುಡಿತೀವ ಒಂದೀಟ ಕುಡಿ. ಕುಡಿತೇನೆ, ಸುಸ್ತು ಭಾಳ ಆಗತ್ತೈತಿ. ಶಾಂತ, ನಾ ಕೆಲ್ಸಕ್ಕೆ ಹೋಗೋದಿಲ್ಲ, ದವಾಖಾನಿಗೆ ಇವತ್ತ ಹೋಗಿ ಬಂದ್ಬಿಡ. ನನ್ನ ಮವರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಇವ್ರಿಗೆ ಹೇಳ್ಬಿಡ್ರಿ ಏನೇನ ಎಲ್ಲ ಪ್ರತಿಯೊಂದು ಇವ್ರಿಗೆ ಜವಾಬ್ದಾರಿ ಒಪ್ಪಿಸ್ರಿ. ಹುಡುಗಿ ಆರಾಮಾಗ ಮಟ ನೀವೆಲ್ಲಿ ಕದಲಾಕ ಹೋಗ್ಬೇಡ್ರಿ. ಹುಡುಗಿ ಕಡೆ ಲಕ್ಷ ಕೊಟ್ಬಿಡ್ರಿ. ಹೋಲತ್ತಾಗ ಇವ್ರದಾರಿಲ್ಲ ನೋಡ್ಕೊಂತಾರೆ, ಯಾಕೆ ತಲೆ ಕೆಡಿಸ್ಕೊಂತೀರಿ? ನೋಡ್ವಾ, ಈಗ ನನ್ನ ಕಡೆ ಅಂತೂ ಹೋಗಿ ನಿಲ್ಲಕ್ಕೆ ಆಗುದಿಲ್ಲ. ಒಟ್ಟು ನಾಗೇನು ಕಳಿಸ್, ನಾ ಹೇಳಿ ಕಳಿಸ್ತೇನೆ ಅವ್ಗೆ ಏನೇನು ಮಾಡ್ಬೇಕಪ್ಪ ಅಂತೇಳಿ. ಅಕ್ಕ ಹಾಕೊಂಬರ್ಲೇನು ಪಾಯ್ಸನ? ಹ್ಞೂನವ ಹಾಕೊಂಬರೋ ಕುಡಿತಾಳಂತ. ಕ್ಯಾನ ಇಲ್ಲೇ ಹೊರಗೆ ಹಾಲ್ನಾಗ ಇಟ್ಟೇನು ಪಡ್ಸಾಲ್ಯಾಗ. ತಡಿ ಅಡ್ಗೆ ಮನೆಗೆ ವಾಟೆ ಅದಾವಲ್ಲ, ತೊಗೊಂಡು ಹಾಕೊಂಬರ್ತೇನೆ. ಅಲ್ಲ ಶಾಂತಕ್ಕ, ಸ್ವಲ್ಪ ಹುಷಾರು ನೋಡು. ಯಾಕೆ ಬೇಕು ಅಂತೇನೆ ನಾನು. ಅಲ್ಲ ಏನಿರ್ತದೆ ಬಿಡ, ಎಲ್ಲರಿಗೆ ಸೇರೆ ತಂದಾಳಂತ. ಆದರೆ ನಮಗೆ ಪಾಯಸ ಗೀಸ ಕುಡಿಯೋಷ್ಟು ಮನಸ್ಸು ಈಗಿದು ಇಲ್ಲ. ನನ್ನ ಮಗಳು ಒಂದು ಕುಡಿಲವ, ಅದೊಂದಿಟ್ಟು ಆರಾಮ ಆದ್ರಷ್ಟ ಸಾಕು. ಅದ್ರಾಗ ಏನಿರ್ತತೆ ಪರಕ. ಅದು ಅಲ್ಲದೆ ಈಗಿನ ಕಾಲದಾಗ ಅವನ್ನೆಲ್ಲ ಯಾರು ನಂಬ್ತಾರ? ಅದು ಕರೆ ಅನ್ನ. ಹೋಗ್ಲಿ ಬಿಡ, ತಗೋ ಅಕ್ಕ ಕುಡ್ಸಕ್ಕಿಗೆ. ನಮ್ಮೆಲ್ಲರಿಗೂ ಹಾಕೊಂಬರ್ಲಿಲ್ಲ. ಈಗ ಮಾವಗಾತು ನಿಂಗಾತು ಕುಡಿಯಾಕೆ ಹೆಂಗೆ ಮನ್ಸು ಬರ್ತೈತಿ? ಮಗಳು ಹಿಂಗೆ ಆರಾಮಿಲ್ದ ಹೊತ್ನ್ಯಾಗ ಈಗ ಆಕಿನ ಬಿಟ್ಟು ನಿಮ್ಮಿಬ್ಬರನ್ನ ಬಿಟ್ಟು ಪಾರಕ್ಕರ ಹೆಂಗೆ ಕುಡಿತಾಳ? ಪಾರಕ್ಕ ನೀವು ಯಾರು ಕುಡಿಲಾರ್ದ್ಮೇಲೆ ನಾ ಯಾರ ಹೆಂಗೆ ಕುಡಿಲಿ? ಫಸ್ಟ್ ಆಕಿ ಕುಡಿಲಿ ತಣ್ಣಗ, ಆಮೇಲೆ ಅಷ್ಟ್ರು ಕುಡಿನ. ಆತ ತಗೋರವ ಕುಡಿ, ನನ್ನ ಮಗಳು ಹೇಳುವ. ಕುಡಿವ ಮಾವರ. ಹಂಗಾರೆ ಈಗ ನಾನು ಇವ್ರನ್ನ ಕಳಿಸ್ಲೇ ಹೋಗಿ? ಹ್ಞೂ ನಾವು ಕಳಿಸು. ಏನು ತಲೆ ಚಿಟ್ಟು ಹಿಡ್ದಂಗೆ ಆಗ್ಬಿಟ್ಟತ್ತಾಗ, ದವಾಖಾನಿಗೆಲ್ಲ ಹೋಗಿ ಬರ್ತೇವೆ ತಗ. ಗೌಡ್ರೆ, ನೀವೊಂದು ಕಾರ್ ತಗೋಬೇಕು ಅಂತಿದ್ರೆ ಅಲ್ಲ? ಹ್ಞೂ ರೀ ಪರಕರ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ. ನಾನು ಹಂಗಾರ ಈ ಶ್ರಾವಣಕ್ಕೆ ಅದು ಒಂದು ಕಾರ್ ಕಲರ್ ಎಲ್ಲ ಹೇಳಿ ಬಂದಿದ್ದೆ. ಹಂಗಾರ ಶ್ರಾವಣಕ್ಕೆ ತಂದು ನಿಲ್ಲಿಸಿ ಒಮ್ಮೆ ಶಾಂತ ಖುಷಿ ಪಡ್ಸೋಣ ಅಂತ ಭಾಳ ಏನೇನೋ ಆಸೆ ಇಟ್ಕೊಂಡಿದ್ದೆ. ನೋಡಿದ್ರೆ ಹಿಂಗೆ ಹಾಕೊಂಡು ಕುಂತೈತಿ. ಇರಲಿ, ಶ್ರಾವಣಕ್ಕಲ್ಲ ಇನ್ನು ಕಾರ್ ತರೋದು. 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದೇನಿ. ಆರಾಮಾಗ್ಲಿ ಅಲ್ಲಿ ಮಟ ನನ್ನ ಮಗಳು. ಚಿನ್ನು ಕುಡ್ದೆ ಮಕ್ಕೊಂತೇನೆ. ಶಾಂತಕ್ಕ ಭಾಳ ಸುಸ್ತಾದಂಗೆ ಕಾಣ್ತಾಳ. ತಡ ಮಾಡಬೇಡ, ದವಾಖಾನಿಗೆ ಹೋಗೇ ಬಂದ್ಬಿಡ್ರಿ. ಹ್ಞೂ ಅಕ್ಕ, ದವಾಖಾನಿಗೆ ಹೋಗೇ ಬಂದ್ಬಿಡ್ರಿ. ನಡಿ ಏನ್ರಿ ದವಾಖಾನಿಗೆ ಹೋಗಿ ಬಂದ್ಬಿಟ್ರಾತ. ಇವ್ದು ಯಾವ್ದಾರ ಒಂದು ಕಾರ್ ಗಾಡಿಗಾರ ಒಂದು ಏದಕ್ಕಾರ ಹೇಳ್ರಿ. ಬಸ್ಸಿಗೆ ಹೋಗಿ ಇಳಕ್ಕೆ ಭಾಳ ತ್ರಾಸ ಅನ್ನಿಸ್ತತಿ. ಇಲ್ಲಿಂದ ಸೀದಾ ಕಾರ್ನಾಗ ಹೋಗಿ ಅಲ್ಲೇ ದವಾಖಾನಿ ಕಡೆ ಇಳಿದ್ರಾತ. ಹಾಂ ನಾ ಹೇಳಿ ಕರ್ಕೊಂಬರ್ತಂತು ಆಗ ಚಿಮನಿ ರಾಮ್ಯಾಂದ. ಸರಿ ಅಕ್ಕ, ಹಂಗಾರೆ ನಾ ಮನೆ ಕಡೆ ಇರ್ಲೇನಕ್ಕ? ಏನು ಚಾವಿ ಹಾಕೊಂಡು ಹೋಗಿರಿ? ಚಾವಿನ ಹಾಕ್ತೇನೆ ತಗೋ. ಮತ್ತೆ ಮನೆ ಕಡೆ ಇರೋದೇನೈತಿ ಪಾಪ. ನಮ್ಮ ಅವ್ಗೆ ಒಂದು ಫೋನ್ ಹಚ್ಬೇಕವಾ, ಚಾವಿ ಹಾಕಕ್ಕೆ ಏನೈತೆ. ನಮ್ಮ ಅವ್ಗೆ ಫೋನ್ ಹಚ್ಚಿ ಮೊದಲು ಬಾ ಅಂತ ಕರಿತೇನೆ. ನಮ್ಮ ಅವ್ವ ಇಲ್ದ ಕೈಕಾಲ ಆಡ್ವಲ್ತು, ಮನ್ಯಾಗ ಒಂದು ಕೆಲಸ ಆಗ್ವಲ್ತು, ಏನೂ ಇಲ್ಲ. ಸಾಕಾಗಿ ಹೋಗ್ಬಿಟ್ಟತ್ ನೋಡ ನನಗಂತರು. ಅಯ್ಯೋ ಅಕ್ಕ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ಈಗೇನು ಬಾಂಡೆ ತಿಕ್ಬೇಕನ? ಏನಾರು ಅದಾವನ ಕೆಲಸ? ಕಾಲಾಗೂ ಭಾಳ ಹರಿದಂಗೆ ಆಗೈತಿ. ಕಸ ಹೊಡ್ ಕಲ್ಲದು ಒರೆಸ್ಲೇನ? ಬೇಡ,
ಏನು ಬೇಡ ಪಾಪ ನಿನ್ನ ಮನೆ ಬಾಳೆನ ನಿನಗಿರ್ತಾವು, ಅಲ್ಲಿ ಮಾಡಿ ಇಲ್ಲಿ ಮಾಡೋದಂದ್ರೆ ಭಾಳ ಆಗೋದಿಲ್ಲನ. ಬೇಡ ಬೇಡ ನಾ ಮಾಡ್ಕೊಂತೀನಿ ತಗೋ. ಅಯ್ಯ ಇಟ್ಟು ಗುಡಿಸ್ಲಾ ಆದಟ್ಟು ಹಿಂಗೆ ಪಟ 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 ಕಸ ಹೊಡ್ಕೊಳಕ್ಕೆ ಇಟ್ಟತ್ತೆ. ಬೆಳಗ್ಗೆ ಕಸ ಹೊಡೆದ ಆತು. ಏನು ಕಲ್ಲ ಇದನ್ನ? ಅಯ್ಯ ದೇವ್ರೆ ಆಟ ಇದ್ರ ಮನೆ ಮಾಡ್ಕೊಳ್ಳೋದೇನು ದೊಡ್ಡ ಆಗದನ ಹೇಳಂಗಾರ ನೋಡೋಣ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀ ಹ್ಞೂ ಅಂದ್ರೆ ಬೇಕಾರೆ ಕಸ ಹೊಡೆದು ಕಲ್ಲು ಒರೆಸ್ಕೊಡ್ತೀನಿ ಬೇಕಾರೆ. ನೀ ಬೇಕಾದ ದವಾಖಾನಿಗೆ ಹೋಗ್ಬರ್ರಿ. ಅಯ್ಯೋ ಜಳಕ್ಕಿಲ್ಲ ಜಪತ್ರಿಲಿ ಇಷ್ಟೊತ್ತಾದ್ರು ಹುಡುಗಿನ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು. ಒಂದಿಟ್ಟು ನಾ ಜಳಕ ಮಾಡ್ಕೊಂಬರ್ತೀನಿ. ಒಟ್ಟು ಹುಡುಗಿ ಕಡೆ ಇರ್ತೀಯ. ಕಸ ಕಲ್ಲು ನೋಡೋಣ ಸಂಜೆ ಮುಂದೆ ಆತಂದ್ರೆ ಮಾಡ್ಕೋತೀನಿ. ಅದೇನು ಮಾಡೋದು ಬೇಡ. ಇದು ಇವ್ರು ಹೇಳ್ಯಾರ ಇಲ್ಲಿ ಕೆಲಸದಾರ ಯಾರಿಗಾರ ಒಬ್ರಿಗೆ ನೋಡ್ತೀನಿ ಒಂದು ಸ್ವಲ್ಪ ದಿನ, ಒಂದು ತಿಂಗಳ ಮಟ್ಟಿಗಾರ ಅಂತೇಳಿ. ಅದು ಆಮ್ಯಾಗಿರಲಿ. ಈಗ ಒಂದಿಟ್ಟು ಹುಡುಗಿ ಕಡೆ ಕುಂದ್ರು ಏನು? ಹ್ಞೂ ಅಕ್ಕ ಜಟಕ್ಕೆ ಹೋಗ್ಬರ್ತೀಯ? ಆಯ್ತು. ಅಲ್ಲ ಅಕ್ಕ ಈಗ ಒಳಗೆ ಬರುವತ್ನೇ ನೋಡಿದೆ, ಏನು ಎಲ್ಲ ಗಿಡ ಒಣಗಿದಂಗೆ ಆಗ್ಯಾವಲ್ಲ ಅಕ್ಕ. ಅಯ್ಯೋ 2-3 ದಿನದಿಂದ ಮಳೆನೂ ಬಂದಿಲ್ಲ ಅಲ್ಲ. ಒಂದು ವಾರನ ಆತೀಗ ಮಳೆನೇ ಬಂದಿಲ್ಲ. ಜೊತೆಗೆ ಇದು ಈ ಪರಿ ಬಿಸಿಲೊಂದು ನನಗೆ ಹುಡುಗಿ ಆರಾಮಿಲ್ಲದಕ್ಕೆ ಹೋಗಿ ನೀರು ಹಾಕಕ್ಕೂ ನೆನಪಾಗಿಲ್ಲ ನೋಡ. ಪಾಪವ ಗಿಡ ಎಂತ ಚಂದ ಅವು ಏನೇನ ನರ್ಸರಿಯಾಗ ರೊಕ್ಕ ಬಡೋದೆಲ್ಲ ತಂದು ಹಚ್ಚಿರಿ, ಒಣಗಿದಂಗೆ ಆಗ್ಯಾವು. ಫಸ್ಟ್ ಅವಕ್ಕೊಂದು ಸ್ವಲ್ಪ ನೀರು ಹಾಕಿ ಬರ್ಲೇನ? ಹಾಂ ಹುಡುಗಿ ಕಡೆ ನಾ ಇರ್ತೇನೆ ತೋ ಶಾಂತಕ, ಬೇಕಾರೆ ನೀವು ಹೋಗಿ ಜಳಕ ಮಾಡ್ಕೊಂಬಾ. ಸರಿ ತೋ ಹಂಗಾರೆ ಪಾರಕ್ ಇರ್ತಾಳಂತ. ಅಟ್ಟು ಗಿಡಕ್ಕೆ ನೀರು ಹಾಕಂಗಾರ ಅದನ್ನ ಕೇಳ್ಬೇಕಂದ್ ನೋಡಿ. ನಾ ಗಿಡಕ್ಕೆ ನೀರು ಹಾಕ್ತೇನೆ. ಪಾರಕ್ ಹೆಂಗಿದ್ರು ಇಲ್ಲಿ ಇರ್ತಾರೆ ತಗೋ. ಆಕಿ ಪಾಪಿ ಪಾಡಿಗೆ ಆಕಿ ಮಕ್ಕೊಂಡಾಳ. ಸರಿ ಪರಕರ ಗಿಡಕ್ಕೆ ನೀರು ಹಾಕಿ ಬರ್ತೀನಿ. ಅಡ್ಡಿ ಇಲ್ಲ. ನಾನಂಗಾರೆ ಭಾಳ ಕೆಟ್ಟ ಹೆಂಗ್ಸು ಅಂತ ಮಾಡಿದ್ದೆ. ಅಡ್ಡಿ ಇಲ್ಲ. ಪಾಪ ಕಷ್ಟ ಸುಖನ ಅರ್ಥ ಮಾಡ್ಕೊತಾಳೆ ನೋಡು. ಪಾಪ ತೊಂದರೆ ಐತೆ ಅಂತೇಳಿ ಎಷ್ಟು ಅನುಕೂಲ ಮಾಡಿಕೊಡ್ತಾಳೆ ಪಾಪ. ಸುಮ್ಮನೆ ನಾನೇ ಒಂದು ಏನೋ ತಿಳ್ಕೊಂಡು ಮಾತಾಡೋದು ಪಾಪ. ಹಂಗದಕ್ಕೆ ಅನ್ನೋದು ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬಾರ್ದು ಅಂತಾರಲ್ಲ, ಅದೇನು ಸುಳ್ಳಲ್ಲ ಪಾಪ. ಯಾಕವ್ವ ತಣ್ಣೀರಾಗ ಏನಾರು ಆಟ ಆಡಿದ್ದೇನಾ? ಇಲ್ಲ ತಣ್ಣೀರಾಗ ಏನು ಆಟ ಆಡಿಲ್ಲ, ಆದರೂ ಹಿಂಗಾಗೈತೆ. ಏನಾಗತ್ತೈತಿ ದೇಹದಾಗ ನಿಂಗೆ? ಆರಾಮ ಅನ್ಸ್ವಲ್ದನ? ಆಯ್ತು ಆಯ್ತು ಮಕ್ಕೋರವ. ಆಹಾ ಇಂಥ ದೊಡ್ಡ ಅರಮನೆ ಕಟ್ಕೊಂಡು ರಾಣಿ ಜೊತೆ ಮೆರಿಬೇಕಂತಾಳ. ಹಂಗೆ ಮೆರಿಬೇಕು. ಮೆರೆಸ್ತಾನೆ ನಿಮ್ಮನ್ನು ಮೆರೆಸ್ತಾನೆ ಬರಬ್ಬರಿ. ಅಪ್ಪ ನಾ ತಂದಿದ್ದೆಲ್ಲ ಎದಾವಿಲ್ಲಿ ಹೊಟ್ಟಾಗ ಸೀರೆಯಾಗಿ ಇಟ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋತು. ಮೊದಲು ಯಾವ ಥರ ಗಿಡದ ಬಡ್ಡ್ಯಾಗ ಹುಗಿಬೇಕಿದನ್ನ. ಯಾಕಡೆ ಹುಗಿಲಿ? ಹಾಂ ಅಲ್ಲೈತಲ್ಲ ದೊಡ್ಡ ದೊಡ್ಡ ಗಿಡನೇ ಅದಾವೆ, ಅಲ್ಲೇ ಹೋಗ್ಬೇಕು. ಅಲ್ಲೇ ಹೋಗಿತೀನಿ. ಸಣ್ಣ ಗಿಡ ಆದ್ರೆ ಆಗಾಗ ಕೀಳೋದು ಮಾಡೋದು ಮಾಡ್ತಾರೆ. ದೊಡ್ಡದು ಅಲ್ಲೈತಲ್ಲ ಮರ, ಯಾವುದಿದು ಐನಣ್ಣಿಂದ ಪ್ಯಾರ್ಲಣ್ಣಿಂದ, ಆ ಗಿಡದ ಬಡ್ಡ್ಯಾಗ ಹೋಗುದೆ ಅಂದರೆ ಅಲ್ಲಾರು ಹೋಗಿ ಕೀಳ್ಬೇಕು. ಹೊಳಬಳ ಹಂಗೆ ಮಾಡ್ತೀನಿ. ಖಾಲಿ ಪುಕ್ಷಟಿ ಎಲ್ಲ ಗಿಡಕ್ಕೂ ನೀರು ಬೇರೆ ಹೊಡಿಬೇಕೀಗ. ಕೆಲಸ ಇದನ್ನೆಲ್ಲ ಇರಲಿ. ಕಾರ್ಯವಾಸಿ ಕತ್ತಿ ಕಾಲು ಹಿಡಿಬೇಕಂತೇಳಿ ನಮ್ಮ ಕೆಲಸ ಆಗ್ಬೇಕಂದ್ರೆ ಏನಾದರೂ ಮಾಡ್ಬೇಕು. ಇವೆಲ್ಲವನ್ನ ಅಲ್ಲಿ ಹೋಗಿದ್ರೆ ಪಟ್ಟಣ ಕೆಲಸ ಕತೆ. ಹೇಳು ಬಂಗಾರ. ಪರಕ ಚಲೋ ಆತವ ಪಾಪ. ನಿಂದು ಏನಾರ ಕೆಲಸ ಇತ್ತ ಏನ? ಇದೇನ ಶಾಂತಕ ಹಿಂಗಂತಿ? ಕೆಲಸ ಅಲ್ಲ ಕೂಸ್ ಹಿಂಗಾಗೈತಿ ಕೆಲಸ ಅನ್ನಕತ್ತೇನ? ಏನು ತಲೆ ಹೋಗಂತವೇನು ಇಲ್ಲ. ತಲೆ ಕೆಡಿಸ್ಕೊಬೇಡ. ಅಲ್ಲ ನಾನು ಬಾ ಅಂದ್ರೆ ಬರ್ತೇನೆ, ಅದಕ್ಕೇನಿಲ್ಲ ದವಾಖಾನಿಗೆ ಹೋಗೋಣ. ಹೌದಾ ಚಲೋ ಆತಂಗಾರ. ಬಾರ ಪಾರಕ್ಕ ಹೋಗಿ ಬರೋಣ. ಅಕ್ಕ ಗಿಡಕ್ಕಷ್ಟಕ್ಕೂ ನೀರು ಹಾಕೀನಿ, ನೀ ಏನು ತಲೆ ಕೆಡಿಸ್ಕೊಬೇಡ. ಆಮೇಲೆ ಅಕ್ಕ ಮಧ್ಯಾಹ್ನ ಉಂಡು ಬರ್ತೀರೇ ಮನೆಗೆ ಬಂದು ಉಣ್ತೀರಿ? ಅಯ್ಯೋ ಇನ್ನೂ ದವಾಖಾನಿಗಾರ ಹೋಗ್ತೀವಿ. ಆಮೇಲೆ ಅಲ್ಲಿ ಎಷ್ಟೊತ್ತಕತ್ ನೋಡಿ ಉಂಡು ಬರೋದ ಮನೆಗೆ ಬಂದು ಉಣ್ಣೋದ ನೋಡ್ತೇನೆ. ಯಾಕ ಅಡುಗೆ ಮಾಡ್ತಿದ್ದೆ? ಮಾಡ್ಕೊಡೋಣ ಅಂತ. ಏನು ಬೇಡ. ಸರಿ ಅಕ್ಕ, ನಿಂಗೆ ಬೇಡ ಅಂದ್ರೆ ಆತಂಗಾರ. ಒಟ್ಟು ಹಂಗೇನ್ರ ಅಕ್ಕ ಏನಾರ ಕೆಲಸ ಇದ್ರೆ ಹೇಳ, ಸಂಕೋಚ ಮಾಡ್ಕೊಳಕ್ಕೆ ಹೋಗ್ಬೇಡ. ಮಾಡ್ತೇನೆ, ಅದಕ್ಕೇನಿಲ್ಲ. ನಮ್ಮ ಓದಾಳ ಮನ್ಯಾಗ ಹುಡುಗನ ಕರ್ಕೊಂತಾಳ. ಇನ್ನು ಹುಡುಗನ ಕರ್ಕೊಂಡು ಮಾಡೋದಾಗಿತ್ತಂದ್ರೆ ನಂಗೆ ತ್ರಾಸಕ್ಕಿತ್ತು. ಈಗ ಏನು ಆ ತ್ರಾಸ ಏನಿಲ್ಲ. ಈಗ ಹುಡುಗನ ಕರ್ಕೊಳಕ್ಕೆ ಓದಾಳ, ಹಂಗಾಗಿ ನಂಗೆ ಬೇರೆ ಯಾವ ತ್ರಾಸು ಇಲ್ಲ. ಅದ್ರ ಸಂಬಂಧ ಹೇಳಾಕತ್ತೇನೆ. ಹೌದಲ್ಲ, ಆಯ್ತು ಹಂಗಾರೆ ಹೇಳ್ತೇನೆ ತಗೋರ. ಇವತ್ತು ಹೋಗ್ಬರ್ತೈತೆ ದವಾಖಾನಿ. ಶಾಂತ ಬಾ, ಹುಡುಗಿ ಕರ್ಕೊಂಬಾ, ಗಾಡಿ ಬಂದತಿ. ಓ ಅಕ್ಕ ಕಾರ್ ಗಾಡಿ ಬಂದೈತಿ. ಅವ್ವ ಬಾರವಾ, ಬಾರ ಬಂಗಾರ ನೀನು. ಯಪ್ಪ ಕಣ್ಣನ ಉರಿದು ಬೆಂಕಿಯಾಗಿ ಇಟ್ಟಂಗಕತ್ತತ್ತಾಗ. ಎಲ್ಲಿ ಹಾಳಾಗೋದ್ಲ? ಏನು ಈಕಿ ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗ್ಬಿಡ್ತಾಳತ್ತಾಗ. ಹುಡುಗೊಂದು ಮಕ್ಕೊಂಡತಿ ಚಲೋ ಆತಿಲ್ಲ, ಎದ್ದಂದ್ರೆ ಅದು ಒಂದು ಹಿಡಿಸ್ತದೆ ತಲೆನ. ಹಿಂಗೆ ಅಡ್ಡಾಡಕ್ಕೆ ಬೇಸಕತ್ತಿಕ್ಕಿಗೆ ನಾವು ಬೇಕಿದ್ದೆ ಅಂತಂದ್ರೆ ಇಲ್ಲಿ ಎಲ್ಲಿ ಹೋತ ಏನವ ಹುಡುಗಿ. ಈಗ ಅಕ್ಕಿ ಗಂಡು ಒದ್ರಾಕತ್ರ ಮತ್ತು ಆಮೇಲೆ ನಾ ಏನು ಉತ್ತರ ಕೊಡ್ಲಿ? ಅತ್ತೀರ ಎಲ್ಲಿ ಹೇಳಿಕಿ? ಏನಪ್ಪ ನನಗೂ ಗೊತ್ತಿಲ್ಲ. ಏನು ಹೇಳಿಲ್ಲಕ್ಕಿ? ಏನು ಯಾರ ಕರೆದ್ರಂತ ಹೋದ್ಲು ಏನ ಒಂದು ಗೊತ್ತಿಲ್ಲ ಬಿಡಪ್ಪ. ಒಟ್ಟ ಮನ್ಯಾಗಿರೋದು ನೋಡ್ರಿ. ಒಟ್ಟ ಏನಾರ ಒಂದು ಕೆಲಸ ಹೇಳ್ಬೇಕು ಕೇಳ್ಬೇಕು ಅಂದ್ರೆ ಇರೋದೇ ಇಲ್ಲ. ಯಾಕೆ ಒದರಾಡೋದು? ಯವ್ವ ಬಂದ್ಲಲ್ಲ ಪುಣ್ಯಾತ್ಕಿತ್ತಿ. ಎಲ್ಲಿ ಹೋಗಿರ್ತೀನಿ ನೀನ? ಮನಿ ಕಡೆ ಏನಾರು ಎತಿ ಐತಿಯ ನಿನಗ? ರೀ ನಾ ಏನು ಅಡ್ಡಾಡಕ್ಕೆ ಹೋಗಿದ್ದಿಲ್ಲ. ಪಾಪ ನಿಮ್ಮ ಅಣ್ಣನ ಮಗಳಿಗೆ ಭಾಳ ಆರಾಮಿಲ್ಲಲ್ಲ, ಅದಕ್ಕೆ ಪಾಪಿ ಏನು ತಿಂದ್ವ ಏನು ಬಿಟ್ವ ಅಂತೇಳಿ ಇಲ್ಲಿದ್ದ ಒಟ್ಟು ಪಾಯಸ ಮಾಡ್ಕೊಂಡೋಗಿ ಬಾಯಿ ಒಂದು ದಿವಸ ಹತ್ತಿರ್ತದೆ ನೋಡಿ ಜ್ವರಗಿರ ಬಂದಾಗ, ಅದಕ್ಕೆ ಒಟ್ಟು ಪಾಯಸ ಮಾಡ್ಕೊಂಡು ಹೋಗಿ ಇದು 10 ರೂಪಾಯಿ ಚೀಟ್ ತಂದಿದ್ದೆ. ಗೋಡಂಬಿ ದ್ರಾಕ್ಷಿ ಬಾದಾಮಿದು ಸಂತ್ಯಾಗ ಮೊನ್ನೆ 50 ರೂಪಾಯಿ ಕೊಟ್ಟು 5 ಚೀಟ್ ತಂದಿದ್ದೆ. ಎಲ್ಲ ಅವನ್ನ ಹಾಕಿ ಪಾಯಸ ಮಾಡ್ಕೊಂಡು ತೊಗೊಂಡೋಗಿದ್ದೆ ಆಕೆಗೆ ಕೊಟ್ಟೆ. ಪಾಪ ಹುಡುಗಿ ಗಟಾ 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 ಕುಡಿತ್ರಿ ಒಂದು ವಾಟೆ ಪೂರ ಗೊತ್ತನ. ಮತ್ತೆ ಒಂಥರ ಕಳು ಚೂರ ಅನ್ನಂಗಿಲ್ಲನ. ಓ ಹೌದನ? ಕೊಟ್ಟೆ?
ಬೇಷತ್ ಬಿಡು. ನಾ ಹಂಗಾರೆ ಎಲ್ಲಾರು ಅಡ್ಡಾಡಕ್ ಹೋಗ್ಯಾಳ ಅಂತೇಳಿ ಸಿಟ್ಟ ಬಂದಿತ್ತು ನನಗೆ. ಇಲ್ಲದಿದ್ದಕ್ಕೆ ಈಗ ಸುಮ್ಮನಾಗೆ ನೀ ಎಲ್ಲಾರು ಹೋಗಿದ್ದಿ ಅಂದ್ರೆ ಇತ್ ನಿನಗೆ. ಆತ್ ಬಿಡು. ಈಗ ಏನು ಕೊಟ್ಟು ಬಂದು ಯಾಕೆ ಕುಡಿದ್ರ ಹಂಗಾರೆ? ಅಣ್ಣ ಏನ್ ಮಾಡತ್ತಾನ? ಏನ್ರಿ ಇದು ಅಣ್ಣ ಅಂತಂದ್ರೆ ಅವರು ಬರಲ್ಲ ಅಂತ ಇವತ್ತು ಕಟ್ಟಿಗಿದ್ದಕ್ಕೆ. ನೀವು ಆಮೇಲೆ ಅಲ್ಲೇ ಫ್ಯಾಕ್ಟ್ರಿ ಕಡೆ ಹೋಗಿಂದ ಒಂದು ಫೋನ್ ಮಾಡ್ರಿ ನಿಮ್ಮ ಅಣ್ಣಗೆ. ಅವ್ರು ದವಾಖಾನಿಗೆ ಹೋಗ್ಯಾರ ಹುಡುಗಿ ಕರ್ಕೊಂಡು. ಅವೇನೇನೋ ಆರ್ಡ್ರ್ ಯಾರ ಕೊಡೋರದಾರಂತೆ ಮಾಡೋರದಾರಂತೆ, ಇವತ್ತು ಯಾರ ಬಂದು ಬೆಟ್ಟಕ್ಕಾರಂತೆ ಏನ ಒಟ್ಟೆಲ್ಲ ತಾವ ಈಗ ಸದ್ಯಕ್ಕೆ ನೀವೇ ಜವಾಬ್ದಾರಿ ತಗೋ ಅಂತ ಹೇಳಾರ. ಅದೇನ ನೋಡಿ ಮಾಡ್ರೆ. ಆಯ್ತು ಹಂಗಾರೆ ದವಾಖಾನಿಗೆ ಹೋಗ್ಯಾರನ್ನ? ಯಾರ್ಯಾರು ಹೋದ್ರು? ಇದು ಇದು ನಿಮ್ಮ ಅಣ್ಣ ಅಣ್ಣಿ ಹೆಂಡ್ತಿ, ಆ ಮೂಲಿ ಮನಿ ಪಾರಕ್ಕ, ಆಮ್ಯಾಗ ಈ ಹುಡುಗಿ. ಹೌದನ? ನೀನ ಬೇಕು ಹೋಗ್ಬೇಕು ಬೇಡ ಪಾಪ ಎದಕ್ಕರ ಬೇಕು ಏನ? ಅಯ್ಯಯ್ಯಯ್ಯ 3 ಮಂದಿ ಹೋಗ್ಯಾರ, ಮತ್ತು ನನಗೂ ಹೋಗಂತತಿ. ಏನು 4 ಮಂದಿ ಸೇರಿ ಅಲ್ಲಿಂದ ಹೆಣ ಹೊತ್ಕೊಂಡ ಬರೋದನ ಹುಡುಗಿದು? ಇದಕ್ಕೆ ಏನು ಹೇಳೋದಂತೀನಿ ನಾನು. ಅಲ್ರಿ 3 ಮಂದಿ ಹೋಗ್ಯಾರ, ಆ ಹುಡುಗಿ ಒಂದು 4. ಅಲ್ಲಿ ಏನು ಒಂದು ಜ್ವರಕ್ಕೆ ತೋರ್ಸಕ್ಕೆ ಹೋಗ್ಯಾರ, ಅದಕ್ಕೆ ಪಾರಕ್ಕನು ಹೋಗ್ಯಾಳ, ಮತ್ತು ನಾನು ಹೋಗ್ಲೇನ ಮನೆ ಹುಡುಗ. ಅದನ್ನ ಯಾರು ನೋಡ್ಕೋಬೇಕು? ಅವಾಗ ಅಕ್ಕತ್ತೇನ ಅಷ್ಟು ನೋಡ್ಕೊಳಕ್ಕೆ? ಇರ್ಲಿ ಹೇಳಿ, ಏನಾಗಲ್ಲ. ನಾನು ಖಾಲಿ ಕುಂತ ಬಂದಿಲ್ಲ. ಹೋಗಿ ಮಾತಲ್ಲಿ ಗಿಡ ಪಣ ಒಣಗಿದ್ವು ಅಲ್ಲ, ನೀರು ಗೀರು ಬಿಟ್ಟೆಲ್ಲ ಬಂದನಿ. ಓ ಹೌದಾ, ಆಯ್ತು ಹಂಗಾರೆ ನಾ ಬರ್ತೇನೆ. ಡೆಬ್ಬಿ ಕೆಟ್ಟಿಟಿ ಅಲ್ಲ ಹಂಗ? ಹಾಂ ಡಬ್ಬಿ ಕಟ್ಟಿಟ್ಟಂತವ್ರಿ. ಅಲ್ಲ ತಡಿ. ಹೋದ್ರ ಯವ್ವ, ಅವ್ರಿದ್ದಾಗ ಉಸುಲು ಹೊಡಿಬ್ಯಾಡ್ಬೇ, ಕಿವಿ ಭಾಳ ಚುರುಕು. ಅಯ್ಯೋ ಏನು ಎತ್ತ ಎಲ್ಲ ಹೊರ ತೆಗಿತಾರ. ಅದಾತು. ಅಲ್ಲ ಈಗ ಅವಶ್ಯಕತೆ ಇತ್ತನ ಆಕಿ ಪಾಯಸ ಮಾಡ್ಕೊಂಡು ಕೊಡೋದು. ನೀಯಾ ಇದ್ರಾಗದಿಬೇ, ಹಂಗಲ್ಲದು. ನಾ ಎದಕ್ಕೆ ಕೊಟ್ಟೆ ಗೊತ್ತನ? ಅಲ್ಲೇ ಪಾಯಸ ಮಾಡ್ಕೊಂಡು, ನನಗೆ ಗೊತ್ತಿತ್ತು ಅನ್ಮಾನ್ ಬರ್ತಲ್ಲ, ಮತ್ತೆ ಪಾಯಸ ಮಾಡ್ಕೊಂಡು ಸಣ್ಣದೇ ನಮ್ದು ಹಾಲಿನ ಸಣ್ಣ ಕ್ಯಾನ್ ಐತಲ್ಲ ಅದ್ರಾಗ ಹಾಕೊಂಡು ಹೋಗಿದ್ದೆ. ಹಾಕ್ಕೊಂಡು ಹೋಗಿ ಈಟ ಅವ್ನು ಹೇಳಿದ್ನಲ್ಲ ಔಷಧ, ಅದು ಮಂತ್ರದ ಪುಡಿ, ಅದನ್ನು ಮಲ್ಕಟ್ನಾಗ ಇಟ್ಕೊಂಡಿದ್ದೆ. ಹಾಕಿ ಕೊಡು ಗಲಾಸ್ನಾಗ ಮಾತ್ರ ಅದನ್ನು ಹಾಕಿ ಕೊಟ್ಟೆ. ಉಳಿದಿದ್ದೆಲ್ಲ ಅದ್ರಾಗ ಬಿಟ್ಟು ಬಂದೆ, ನೀವು ಕೊಡ್ರಿ ಅಂತ ಹೇಳಿ. ಆ ಹುಡುಗಿ ಅಲ್ವೇ ಮತ್ತೆ ಆರಾಮಾದಿದ್ರೆ. ಹಾಗಾಗಿ ಅವ ವಾರಕ್ಕೊಮ್ಮೆ ಕೊಡು, ಒಟ್ಟು 4 ವಾರದಾಗ ಚಟಾಚೂರು ಹಾಕಳ ಅಂದಿದ್ದ. ವಾರದ ಮಟ ನನಗೆ ಕಾಯಕ್ಕಾಗಲ್ಲ, ಅದಕ್ಕೆ 4 ದಿನಕ್ಕೆ ಹೋಗಿ ಕೊಟ್ಟು ಬಂದುಬಿಟ್ಟೆ. ಇನ್ನೊಂದು 4 ದಿನ ಬಿಟ್ಟು ಮತ್ತೆ ಕೊಟ್ಟು ಬಿಡ್ತೇನೆ. ಮತ್ತೊಂದು 4 ದಿನಕ್ಕೆ ಚಿಟಿಕಿ ಪಟಿಗೆ ಕೊಡಲ್ಲ, ಡಬ್ಬಿನ ಸುರಿ ಬಿಡ್ತೇನೆ. ನನಗಾಗಲ್ಲಪ್ಪ ಕಾಯ್ಕೊಂತ ಕುಂದ್ರಕ್ಕೆ. ಅಯ್ಯೋ ಹುಡುಗಿ, ಅವ್ರು ಹೇಳ್ದಂಗೆ ಮಾಡಲಿ, ಹಂಗೆ ಹೆಚ್ಚು ಕಮ್ಮಿ ಮಾಡ್ತೀವಿ. ಏನಾಗಲ್ಲ ಸುಮ್ಮನಿರವ. ದವಾಖಾನಿಗೆ ಹೋದ್ರಿಗೆ ಅವರು. ಅಲ್ಲ ದವಾಖಾನಿಗೆ ಹೋದ್ರೆ ಗೊತ್ತಾಕತೆ ಏನವ? ಯೋ ದೇವ್ರೆ ಯವ, ದವಾಖಾನಿಗೆ ಏನು ಗೊತ್ತಾಕತಿ? ಅಯ್ಯ ಜ್ವರ ಬಂದವಂತ ಕೊಸದ ಗುಳಿಗೆ ಕೊಟ್ಟು ಕಳಿಸ್ತಾರೆ ಅಷ್ಟೇ. ನನಗೆ ಗೊತ್ತು ದವಾಖಾನಿಗೆಲ್ಲ ಇವೆಲ್ಲ ಗೊತ್ತಾಗಲ್ಲಂತೆ. ಏನಪ್ಪ ಒಟ್ಟಿನಾಗ ಆತು. ಅದಿದು ಇವನ್ನೆಲ್ಲ ಮಣ್ಣಾಗಿಟ್ಟು ಬಂದೆ. ಎಲ್ಲ ಅವ್ರ ಗಿಡ, ಅವ್ರ ಕಾಂಪೌಂಡ್ನಾಗ ಒಂದು ದೊಡ್ಡ ಗಿಡ ಐತಿ, ಅದ್ರ ಬಡ್ಡ್ಯಾಗ ಹೋಗೋದು ಬಂದೆ ಅಷ್ಟು. ಏನು ಚಿಂತಿಲ್ಲ. ಹುಡುಗಳಾಕತೈತಿ ಎತ್ಗೋ. ನೀವು ತಡೆಯವ, ನನ್ನ ಖುಷಿನ ಹಂಗೆ ಮುಟ್ಟಂಗಿಲ್ಲ ನಾನು. ಯಾಕೆ ಬೇಕು? ಏನಾರ ಆದ್ರೆ ಹೋಗಿ 2 ಚರಿಗೆ ಇಲ್ಲ ಇತ್ಲಾಗಿ ಜಳಕ ಮಾಡ್ಕೊಂಬರ್ತೀನಿ. ಸೀರೆ ಅರಿವಿ ಎಲ್ಲ ಅಲ್ಲೇ ಕಳೆದಿಡ್ತೀನಿ. ಒಂದು ಸೀರೆ ತಂದು ಕೊಡವ, ಮತ್ತು ಹೊಚ್ಚಲ ದಾಟಿ ಒಳಗೆ ಹೋಗೋದ ಬೇಡ. ಅದಕ್ಕೆ ಹಿತ್ತಲಾಗಾಶಿ ಬಂದೆ. ಏನು ಜಳಕ ಮಾಡಿಂದ ನನ್ನ ಖುಷಿನ ಎತ್ಕೊತೀನಿ. ನಂಗೊಂದು ಸೀರೆ ಕೊಟ್ಟು ನೀನೇ ಕರ್ಕೋ, ನಾನು ಜಳಕ ಮಾಡ್ಕೊಂಬರ್ತೀನಿ. ಆಯ್ತು. ಡಾಕ್ಟ್ರ ಏನಾಗೈತಿ? ಈಗ ಒಂದು 3-4 ದಿನದಿಂದನೂ ಹಿಂಗೆ ಒಂದೇ ಸಮ ಜ್ವರ ಹಚ್ಕೊಂಡಾಳ. ಮನೆ ಅಂತೇಳಿ ಡಾಕ್ಟರ್ ನೋಡಿದ್ರಿ, ಏನಾಗೈತೆ ಅನ್ನೋದ ಗೊತ್ತಾಗವಲ್ತು. ನೋಡಮ್ಮ, ನಾವು ನೋಡಿದಾಗ ಅಷ್ಟೇನು ಗೊತ್ತಲ್ಲ. ಅದಕ್ಕೆ ರಗದ ಪರೀಕ್ಷೆ, ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಎಲ್ಲ ಮಾಡೈತಿ. ಆದರೆ ಎದ್ರಾಗೂ ಏನು ಹಂಗೇನು ಬಂದಿಲ್ಲ. ವೈರಲ್ ಫೀವರ್ ಅಂತೂ ಇಲ್ಲ. ಏನಪ್ಪ ಏನು ತೊಂದರೆ ಏನಿಲ್ಲ. ಏನಾರ ನೋಡಿ ಹೆದರಾಳೋ ಏನೋ ಕೇಳಬೇಕಿತ್ತು ಒಂದ್ಸಲ. ಇಲ್ರಿ, ಎಲ್ಲ ಕೇಳಿನಿ, ಏನು ನೋಡಿ ಹೆದರಿಲ್ರಿ ಆಕಿ. ಹೌದಾ, ಸರಿ. ನಾ ಒಂದೆರಡು ಮೆಡಿಸನ್ ಗುಳಿಗೆ ಔಷಧ ಬರ್ಸ್ಕೊಡ್ತೀನಮ್ಮ. ಕರೆಕ್ಟ್ ಟೈಮ್ ಟು ಟೈಮ್ 6 ತಾಸಿಗೆ ಒಂದ್ಸಲ ಔಷಧ ಹಾಕ್ರಿ. ನಾನು ಒಂದು ಸಲನ ಹಚ್ಚನ ಅಂತ ಒಂದು ಸಲನ ಹಚ್ಚೇ ಬಿಡ್ತೀನಿ. ಆಮೇಲೆ ಕರ್ಕೊಂಡು ಹೋಗ್ರಿ. ಭಾಳ ಯಾಕೋ ವೀಕ್ ಆಗ್ಯಾಳ. ಊಟ ಏನೂ ಮಾಡಿಲ್ಲ. ಈಗ ಒಂದು ಸ್ವಲ್ಪ ಪಾಯಸ ಕುಡ್ದಾಳ್ರಿ ಮನೆಯಿಂದ ಬರ್ತಾ. ಹೌದಾ, ಸರಿ. ಪಾಯಸ ಕುಡ್ದಿದ್ರು ಆಯ್ತಮ್ಮ. ಅವ್ರಿಗೆ ಕೆಲವೊಂದು ಟೈಮ್ ಈ ಥರ ಆರಾಮಿಲ್ದತ್ನಾಗ ಸ್ವೀಟ್ ತಿಂದರೆ ವಾಂತಿ ಆಕೈತಿ. ವಾಮಿಟ್ ಆಗಿಲ್ಲ ಅಂದ್ರೆ ಒಳ್ಳೇದೇ. ನಾನು ಒಂದು ಗ್ಲೂಕೋಸ್ ಹಚ್ಚೇ ಬಿಡ್ತೀನಿ. ಆಮೇಲೆ ಒಂದು ಇಂಜೆಕ್ಷನ್ ಕೊಡಬೇಕು. ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ, ಯಾಕಂದರೆ ಈಗ ಸ್ವಲ್ಪ ಫೀವರ್ ಐತಲ್ಲ, ಸ್ವಲ್ಪ ವೀಕ್ ಆಗ್ಯಾರ. ಈ ಟೈಮ್ನಾಗ ಅವರಿಗೆಲ್ಲ ನಾನು ಸಲನಿಗೆ ಹಾಕ್ತೀನಿ ಒಂದು ಗ್ಲೂಕೋಸ್ನಾಗ. ಅದರೊಳಗಿಂದ ದೇಹಕ್ಕೆ ಹೋಗ್ತೈತೆ, ನರಕ್ಕೆಲ್ಲ. ಆಯ್ತು ರೀ ಡಾಕ್ಟ್ರ. ನೀವು ಹೊರಗಿರ್ರಿ. ನರ್ಸ್ ಜಯಲಕ್ಷ್ಮಿ ಅವರೇ, ಒಂದು ಗ್ಲೂಕೋಸ್ ತೊಗೊಂಬರ್ರಿ.